ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಲಕ್ಷ್ಮೀಕಾಂತ. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿರ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಬಂದು ಸಂಕ್ರಾಂತಿ ವ್ಲಾಗ್ ಮತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ನಾನು ಇಷ್ಟು ದಿನದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಅದು ಕೂಡ ಯಾಕೆ ಅಂತ ಇದೇ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರೂ ಕೂಡ ಹಸು ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ಅದಕ್ಕೆ ಪೂಜೆ ಮಾಡ್ತಾರೆ. ನಮ್ಮನೇಲೂ ಕೂಡ ಅದೇ ಥರನೇ ಹಸುಗಳನ್ನೆಲ್ಲ ತೊಳೆದು ಅದಕ್ಕೆ ಕಾಲಿಗೆ, ಹಣೆಗೆ ಮತ್ತು ಬೆನ್ನಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂ ಇಟ್ಟು ಪೂಜೆ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಕುರಿ ಕೂಡ 2 ಇದೆ ಅಲ್ವಾ, ಅದನ್ನು ಕೂಡ ತೊಳೆದ್ಬಿಟ್ಟು ನಮ್ಮ ಯಜಮಾನ್ರು ಅರಿಶಿನ ಕುಂಕುಮ ಇಡ್ತಾಯಿದ್ದಾರೆ. ನಾನು ಇಡೋಣ ಅಂತ ಹೋದೆ, ನನಗೆ ಸ್ವಲ್ಪ ಭಯ, ಬೀಳಿಸ್ಬಿಟ್ರೆ ಅದು ಅಂತಂದ್ಬಿಟ್ಟು ಅದಕ್ಕೆ ನಾನು ಹೋಗಲಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ನಾನೇ ಇಡ್ತೀನಿ ಕೊಡಿಲಿ ಅಂದ್ಬಿಟ್ಟು ಅವರೇ ಇಡ್ತಾಯಿದ್ದಾರೆ. ಕುರಿಗೆಲ್ಲ ನಾವೇನು ಹೂವು ಎಲ್ಲ ಮುಡ್ಸೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಅರಿಶಿನ ಕುಂಕುಮ ಎಲ್ಲ ಇಟ್ವಿ ಅಷ್ಟೇ. ಈ ಬ್ರೌನ್ ಕುರಿ ಬಂದು ಅಂತೂ ಅದು ಆಡ್ತಿದ್ದಿದ್ದು ನೋಡ್ರೆ ನನಗೇನೆ ಭಯ ಆಯಿತು. ಅದಕ್ಕೆ ನಾನು ಹೋಗಲಿಲ್ಲ ಅದ್ರ ಹತ್ರಕ್ಕೆ. ಇದು ಬಂದು ನಮ್ಮ ಮನೇಲೇ ಹುಟ್ಟಿ ನಮ್ಮ ಮನೇಲೇ ಬೆಳೆದಿರೋ ಅಂಥ ಹಸು. ಇದು ಬ್ರೌನ್ ಕಲರ್ ಹಸು. ಇದು ಕೂಡ ಹೀಲಾಗಿದೆ. ಇದು ಸ್ವಲ್ಪ ಗುದ್ದಿಯುತ್ತೆ, ಅದಕ್ಕೆ ನಾನೇನು ಹೋಗೋಕ್ಕೆ ಹೋಗಲಿಲ್ಲ ಇದ್ರ ಹತ್ರ. ಅದಕ್ಕೆ ನಮ್ಮ ಯಜಮಾನ್ರು ಹಣೆಗೆಲ್ಲ ಕುಂಕುಮ ಇಟ್ಟು ಕಿವಿ ಹತ್ರ ಅರಿಶಿನ ಹಚ್ಚಿ ಅದಕ್ಕೂ ಕೂಡ ಹೂ ಮುಡಿಸ್ತಿದ್ದಾರೆ ಈ ವ್ಲಾಗಲ್ಲಿ. ಬೆನ್ನಿಗೆಲ್ಲ ಇಡ್ತಾರೆ, ಬಟ್ ಯಾಕೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಸಂಕ್ರಾಂತಿ ಹಬ್ಬದಲ್ಲಿ ಹಸು ಎಲ್ಲ ತೊಳೆದು ಬೊಟ್ಟೆಲ್ಲ ಇಟ್ಟು ಹೂ ಇಟ್ಟು ಅಲಂಕಾರ ಮಾಡ್ತಾರೆ ಅಂತ ನನಗೆ ನಮ್ಮ ಯಜಮಾನ್ರು ಮನೆಗೆ ಬಂದಮೇಲೆ ಗೊತ್ತಾಗಿದ್ದು. ಲಾಸ್ಟ್ ಇಯರ್ ಮಾಡಿಲ್ಲ, ಯಾಕೆ ಅಂತ ಅದು ನಿಮಗೆ ಗೊತ್ತು. ಹಂಗೆ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲರೂ ಕೂಡ ಕೊಂಬುಗೆಲ್ಲ ಕಲರ್ಸ್ ಹಚ್ಚಿ ಎಲ್ಲ ಮಾಡಿದರು. ನಾವು ಈ ಥರ ಸಿಂಪಲಾಗಿ ಮಾಡಿದ್ವಿ. ಕರುಗೆ ಮಾತ್ರ ನಾನೇ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿದೆ. ಈ ಬ್ಲ್ಯಾಕ್ ಕಲರ್ ಹಸುಗೂ ಕೂಡ ನಮ್ಮ ಯಜಮಾನ್ರೆ ಇಟ್ಟರು. ನಮ್ಮ ಮನೇಲಿ ಸರಿ ಇಟ್ಟು ಕೂಡ ಖಾಲಿ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಈ ಸತಿ ರಾಗಿ ಎಲ್ಲ ತೊಳೆದ್ಬಿಟ್ಟು ಒಣಗಾಕಿದ್ರು. ಇಲ್ಲಿ ಹೆಸರು ಕಾಳು, ಕಡಲೆಕಾಳು, ಜೀರಿಗೆ, ಮೆಂತ್ಯ, ಮೆಣಸನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಮಿಲ್ಲಿಗೆ. ಮಿಲ್ಗೆ ಹಾಕಿಸ್ಕೊಂಬಂದು ಅದನ್ನು ನಾವು ವೇಲಲ್ಲಿ ಇಲ್ಲ ಸೀರೆಯಲ್ಲಿ ಇದನ್ನು ಈ ಥರ ಸೋಸ್ಕೊತೀವಿ. ಯಾಕಂದರೆ ಅದು ಪಾಪು ನುಂಗೋಕ್ಕಾಗಲ್ಲ ಅಲ್ವಾ, ಸಾಫ್ಟಾಗಿದ್ದರೆ ನುಂಗ್ಬೋದು, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೇ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನೇನೇನೆ ತೋರಿಸ್ತಿದ್ದೀನಿ ನೋಡಿ ನಿಮಗಿಲ್ಲಿ. ಇದು ಸ್ವಲ್ಪ ಒಟ್ಟು ಜಾಸ್ತಿ ಇರ್ತೈತಿ, ಹಂಗೇ ಮಾಡೋದಕ್ಕಾಗಲ್ಲ ನಾವು. ಕೆಲವೊಬ್ಬೊಬ್ಬರು ಮಾಮೂಲಿ ನಾವು ಮುದ್ದೆ ಮಾಡೋಕ್ಕೆ ಬಳಸಿರ್ತೀವಲ್ವ ಹಸಿಟ್ಟು, ಅದೇ ಹಸಿಟ್ಟನ್ನೇ ಯೂಸ್ ಮಾಡಿಬಿಟ್ಟು ಮಾಡ್ಕೋತಾರಂತೆ. ಬಟ್ ನಾನೇನು ಆ ಥರ ಮಾಡಿಲ್ಲ. ನಾನು ಮಾಡಿರೋದು ಈ ಥರ. ನಮ್ಮ ಮನೆಯಲ್ಲಿ ನನ್ನ ಪಾಪು ಸರಿ ತಿನ್ನೋಕ್ಕಾದಾಗಿಂದನೂ ಕೂಡ ಇಲ್ಲಿವರೆಗೂ ನಾವು ಇದೇ ಥರನೇ ಯೂಸ್ ಮಾಡಿರೋದು. ನೋಡಿ ಇಲ್ಲಿ ಹಸಿಟ್ಟು ಹಿಡ್ದಿರೋದು ಯಾವ ಥರ ಇದೆ, ಇಲ್ಲಿ ಫಸ್ಟ್ ಮಿಲ್ಗೆ ಹಾಕಿಸ್ಕೊಂಬಂದಿರೋ ಹಸಿಟ್ಟು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಕಲರ್ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇಲ್ಲಿ ಸರಿ ಮಾಡಿದಾಗಲೂ ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದೈತೆ. ಅವನಿಗೆ ಯಾವ ಥರ ಬೇಕೋ ನಾನು ಆ ಥರ ಅವನಿಗೆ ತಿಕ್ಕಾಗಿ ಬೇಕಾ ಇಲ್ಲ ತೆಳ್ಳಗೆ ಬೇಕಾ ಅದೇ ಥರನೇ ಮಾಡ್ಕೊಳ್ಳೋದು. ನಾನಿಲ್ಲಿ 2 ಬಾಕ್ಸ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನಾನು ಜಾಸ್ತಿ ಸಲ ಇಟ್ಕೊಳ್ಳೋಕೆ ಹೋಗಲ್ಲ, ಹಸಿಟ್ಟು ಬೇಗನೆ ಖಾಲಿ ಮಾಡ್ಕೊತೀನಿ. ನೋಡಿ ಇಲ್ಲಿ ಹಸಿಟ್ಟು ಎಷ್ಟು ಹಾಕ್ಸಿದ್ವೋ ಅಷ್ಟೇ ಒಟ್ಟು ಕೂಡ ಬಂದಿದೆ. ಅದನ್ನು ಹಸುಗೆ ಏನಕ್ಕಾದ್ರೂ ಹಾಕ್ಬಿಡ್ತೀವಿ. ಹಾಗೆ ನಮ್ಮ ಮನೇಲಿ ಕಣ ಕೂಡ ಮಾಡ್ತಿದ್ದಾರೆ. ಆ ಬಣವೆ ಮತ್ತು ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬಣವೆ ಎಲ್ಲ ಮುಗ್ದಿತ್ತು. ಇಲ್ಲಿ ಯಾರೋ ತೆನೆ ಕೂಡ ಹಾಕ್ಕೊಂಡಿದ್ರು, ಮಿಷಿನ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ನನಗೆ ಇದೆಲ್ಲ ನೋಡೋಕೆ ತುಂಬ ಖುಷಿ. ನನಗೆ ನಿಜವಾಗ್ಲೂ ಗೊತ್ತಿರಲ್ಲ ಇವಾಗಿನ ಜನ್ರೇಷನಲ್ಲಿ ಇಷ್ಟೆಲ್ಲ ಮುಂದುವರೆದ್ಬಿಟ್ಟೈತೆ ಅಂತ. ಬಟ್ ನಾನು ನೋಡಿದಾಗ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗಿ ಇದ್ದಾಗ ನೋಡಿದ್ದಿದ್ದು. ಕಣ್ಣಲ್ಲಿ ಕಲ್ಲು ರಂಗೋಲಿ ಬಿಡೋದು, ಕಲ್ಲಲ್ಲಿ ಗುಂಡಲ್ಲಿ ಎಲ್ಲ ಓಡಿಸೋದೆಲ್ಲ ಮಾಡ್ತಿದ್ರು ಹುಲ್ಲನ್ನ. ಬಟ್ ಇವಾಗೆಲ್ಲ ಟ್ರ್ಯಾಕ್ಟ್ರಿ ಬಂದುಬಿಟ್ಟೈತೆ. ಫಸ್ಟ್ ಈ ಥರ ಎಲ್ಲ ಹುಲ್ಲೆಲ್ಲ ತೆಗೆದ್ಬಿಟ್ಟು ಈ ಥರ ಜೋಡಿಸ್ತಾರೆ. ನಂಗೆ ಈ ಥರ ಪ್ರಾಮಿಸ್ ಈ ಥರ ಎಲ್ಲ ಜೋಡಿಸಿ ಈ ಥರ ಕಣ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ನಮ್ಮ ಮನೇಲಿ ನೋಡಿದ್ಮೇಲೆ ಗೊತ್ತಾಗಿದ್ದು. ನಮ್ಮ ಮನೇಲಿ ಅದೇ ಅಂತಾರೆ, ಹಳ್ಳೀಲಿ ಹುಟ್ಟಿ ಹಳ್ಳೀಲಿ ಬೆಳೆದಿದ್ದೀನಿ ಅಂತೀಯ, ಇನ್ನೇನು ನೋಡಿದ್ಯಾ ಅಂತ. ಬಟ್ ನಾವು ಒಂದು 5-6 ವರ್ಷ ಬೆಂಗಳೂರಲ್ಲಿದ್ದು ಆಮೇಲೆ ಊರಿಗೆ ಹೋಗಿದ್ದು. ನಮ್ಮ ಮನೇಲೇನು ಆರಂಭ ಎಲ್ಲ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದಮೇಲೆ ನೋಡಿದ್ದೀನಿ. ನಮ್ಮೂರಲ್ಲಿ ನೋಡಿಲ್ಲ ಅಂತಲ್ಲ, ಬಟ್ ಇಷ್ಟೆಲ್ಲ ಕ್ಲಿಯರ್ಫುಲ್ಲಾಗೆಲ್ಲ ಗೊತ್ತಿರಲ್ಲ. ಇವಾಗ ಗೊತ್ತಾಗ್ತಾಯಿದೆ. ಆ ಥರ ಹುಲ್ಲೆಲ್ಲ ಹರಡ್ಮೇಲೆ ಟ್ರ್ಯಾಕ್ಟ್ರಲ್ಲಿ ಓಡಿಸ್ಬಿಡ್ತಾರೆ. ಈ ಥರ 1.5 hour ಈ ಥರ ಓಡಿಸ್ತಾರೆ. ನೋಡಿ ಜನ್ರೇಷನ್ ಎಷ್ಟು ಮುಂದುವರೆದ್ಬಿಟ್ಟಿದೆ ಅಂತ. ಅವಾಗ ಕಲ್ಲು ಇಟ್ಕೊಂಡು ಹಸು ಎಲ್ಲ ಇಟ್ಕೊಂಡು ಮಾಡ್ತಿದ್ರು, ಇವಾಗ ಟ್ರ್ಯಾಕ್ಟ್ರಿ ಬಂದುಬಿಟ್ಟೈತೆ. ಅದೆಲ್ಲ ಆದಮೇಲೆ ಈ ಥರ ಕಡ್ಡೀಲಿ, ಬಿದಿರು ಕಡ್ಡೀಲಿ ಈ ಥರ ಎಲ್ಲ ಹುಲ್ಲೆಲ್ಲ ಹಿಂಗೆ ಕೊಡುತ್ತಾಯಿದ್ರು. ಬಟ್ ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅದೆಲ್ಲ ಕೊಡೋಬಿಟ್ಟು ಇನ್ನೊಂದು ಸತಿ ಟ್ರ್ಯಾಕ್ಟ್ರಿ ಓಡಿಸಿದ್ರು. ಆಮೇಲೆ ಹುಲ್ಲೆಲ್ಲ ಈ ಕಡೆ ಸೈಡಿಗೆ ತಳ್ಕೊಂಡು ಅದನ್ನು ಕಟ್ಟಿ ಅದನ್ನು ಬಣವೆ ಹಾಕ್ಕೊಂಡ್ರು. ನಮ್ಮ ಮನೇಲೂ ಕೂಡ ಬಣವೆ ಆಗಿದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಈ ಥರ ಎಲ್ಲ ಮಾಡ್ಕೊಂಡಾದಮೇಲೆ ಅದು ರಾಗಿ ಎಲ್ಲ ಕೆಳಗಡೆ ಬಂದಿತ್ತು. ಅದನ್ನು ಅವರು
ಇದು ಮುಳ್ಳಿನ ಕಡ್ಡೀಲಿ ಬಂದು ಅದನ್ನೆಲ್ಲ ಫುಲ್ ಕ್ಲೀನಾಗಿ ಗುಡಿಸ್ಕೊತಾ ಇದ್ದರು ಅದನ್ನು. ಅದೇನೋ ಗಂಟೆ ಅಂತ ಬೇರೆ ಹೇಳ್ತಾರೆ, ಮಿದಿ ಅಂತ ಏನೇನೋ ಹೇಳ್ತಿದ್ರು, ಬಟ್ ನನಗೆ ಪ್ರಾಮಿಸ್ ಅದೆಲ್ಲ ರಿಯಲಾಗಿ ಗೊತ್ತಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಗುಡ್ ಮಾಡಿ ಮಿಷಿನಿಗೆ ಕೊಡ್ತಾಯಿದ್ದಾರೆ. ಇಲ್ಲಿ ಎಲ್ಲ ಒಂದೇ ಸತಿ ಹಾಕಿದ್ರಿಂದ ಒಂದೇ ಸತಿ ಎಲ್ಲರೂ ಕೂಡ ಮಿಷಿನಿಗೆ ಕೊಟ್ಟರು. ಬೇಗನೆ ಆಗೋಯಿತು, ನಮ್ಮದಂತೂ ಒಂದೇ ದಿವ್ಸಕ್ಕೆ ಮುಗಿದೋಯ್ತು. ನಮ್ಮದೇನು ಜಾಸ್ತಿ ಹುಲ್ಲಿರಲಿಲ್ಲ. ಅದೆಲ್ಲ ಆಗಿದ ತಕ್ಷಣ ನಾವೂ ಮನೆ ಮೇಲೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ವಿ. ಒಂದೇ ಸತಿ ಮನೆ ಮೇಲೆ ಹಾಕ್ಕೊಟ್ರು. ಎಲ್ಲರೂ ಒಂಥರ ಚೆನ್ನಾಗಿತ್ತು. ಒಂದು 10-15 ಜನ ಇದ್ದರು ಕಣ್ಣದಲ್ಲಿ, ನೋಡೋಕೆ ಸಖತ್ತಾಗಿತ್ತು. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ January 27. ನಾನು ಮದುವೆ ಆಗಿ 2 ವರ್ಷ ಕಂಪ್ಲೀಟ್ ಆಗಿ 3 years ರನ್ನಿಂಗಲ್ಲಿದೆ. ಹೋದ ವರ್ಷನೂ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ, ಈ ವರ್ಷವೂ ಅದು ಇದು ಅಂತ ಮಾಡೋಕ್ಕಾಗಲಿಲ್ಲ. ನಾನಿಲ್ಲಿ ಎಗ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಫಸ್ಟು ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಇಲ್ಲಿ ಎಣ್ಣೆ ಇಟ್ಕೊಂಡು ಸ್ವಲ್ಪ ಮೊಟ್ಟೆನ ಸ್ವಲ್ಪ ಡಾಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಹುರ್ಕೊಂಡು ಅದೇ ಎಣ್ಣೆಲೆ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡು ನಾನು ಬೋಂಡ ಮಾಡಿ ಸ್ವಲ್ಪ ಎಣ್ಣೆ ಇತ್ತು, ಅದೇ ಎಣ್ಣೆನೇ ಬೇಗ ಯೂಸ್ ಮಾಡ್ತೀನಿ, ಬೇಗ ಖಾಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಏಲಕ್ಕಿ ಮತ್ತು ಕಸ್ತೂರಿ ಮೆಂತೆ, ಸ್ವಲ್ಪ ಕಲ್ಲು ಮರಾಠಿ ಮೊಗ್ಗು ಅಂತಾರಲ್ಲ, ಇಷ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಒಂದು ಹಾಕ್ಕೊತಾ ಇದ್ದೀನಿ. ನಾವೇನು ಎಣ್ಣೆಲಿ ಹುರ್ಕೊತಲ್ಲ, ಅದೇ ಜಾಸ್ತಿ ಫ್ಲೇವರ್ ಕೊಡುತ್ತೆ ಅಂದ್ಬಿಟ್ಟು ಈರುಳ್ಳಿ ಆದ್ಮೇಲೆ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕಸ್ತೂರಿ ಮೆಂತೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದೇನು ಬಿರಿಯಾನಿ ಥರ ಏನು ಮಾಡ್ತಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಒಂದು 7-8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಏನು ಹಾಕೋಲ್ಲ, ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನು ಚಿಲ್ಲಿ ಪೌಡ್ರೆಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕೋಳಕ್ಕೆ ಹೋಗಬೇಡಿ, ಯಾಕಂದರೆ ಖಾರ ಆಗಿಬಿಡುತ್ತೆ ಜಾಸ್ತಿ. ಅದು ಸ್ವಲ್ಪ ಅದು ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಮನೇಲೇ ಆವಾಗ್ತಾನೆ ರೆಡಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ಮೆಲ್ ಮಾತ್ರ ಗಮ್ ಅಂತ ಸಖತ್ತಾಗಿ ಬರ್ತಾಯಿತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಒಂದ್ಸತಿ ಟ್ರೈ ಮಾಡಿ. ಅದಾದಮೇಲೆ ನಾನು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾನು ಮಾಡಿದ್ದೆ ಬೇಜಾನ್ ಸತಿ, ಬಟ್ ಈ ಟೈಪಲ್ಲಿ ಯಾವತ್ತೂ ಮಾಡಿರಲಿಲ್ಲ. ಇದೇ ಫಸ್ಟ್ ಮಾಡಿದ್ದು, ಬಟ್ ಪರ್ಫೆಕ್ಟಾಗಿ ಸೂಪರಾಗಿ ಬಂದಿತ್ತು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನು ಪ್ರತಿ ಸತಿ ಮಾಡಿದ್ದಕ್ಕಿಂತ ಈ ಸತಿನೇ ತುಂಬ ಚೆನ್ನಾಗಿ ಬಂದಿದ್ದು. ನನಗಿಲ್ಲಿ ಮೊಸರು ಇರಲಿಲ್ಲ, ಅದಕ್ಕೆ ಸ್ವಲ್ಪನೇ ಒಂದು ಅರ್ಧ ಗ್ಲಾಸಷ್ಟು ನಾನು ಮಜ್ಜಿಗೆನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಮೊಸರು ಖಾಲಿ ಮಾಡ್ಕೊಂಬಿಟ್ಟಿದ್ವಿ. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕು, ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇಲ್ಲಿ ನಾನು ಚಿಲ್ಲಿ ಪೌಡ್ರು ಮತ್ತು ಮಸಾಲ ಪೌಡ್ರು, ಗರಂ ಮಸಾಲ, ಬಿರಿಯಾನಿ ಪೌಡ್ರನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನಾಟಿ ಸ್ಟೈಲ್ನಲ್ಲಾದರೂ ಮಾಡ್ಬೋದು, ಈ ಥರನಾದ್ರು, ಬಟ್ ನಾನು ಇದ್ದೇ ಫಸ್ಟ್ ಟೈಮ್ ಈ ಥರ ಅಂಗಡಿದೆಲ್ಲ ಯೂಸ್ ಮಾಡಿ ಮಾಡ್ಕೊಳ್ತಾ ಇರೋದು. ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ನೋ ಅಷ್ಟಕ್ಕೆ ಎಷ್ಟು ಬೇಕೋ ನೀರನ್ನ ಆ್ಯಡ್ ಮಾಡಿಬಿಟ್ಟು ಬಿಟ್ಟೆ. ನಾನು ಸ್ವಲ್ಪ ಇನ್ನೂ ಕಂಟಿನ್ಯೂ ಮಾಡಿದ್ದೆ ವೀಡಿಯೋ, ಬಟ್ ಸ್ಟೋರೇಜ್ ಜಾಸ್ತಿ ಆಗಿರೋದ್ರಿಂದ ಸ್ಕಿಪ್ ಆಗೋಗ್ಬಿಟ್ಟಿದೆ ಅದು ವೀಡಿಯೋ ಇಲ್ಲ ನನ್ನ ಹತ್ರ. ಅದಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಇದೇನಿಲ್ಲ, ಇನ್ನೇನು ಪ್ರೋಸೆಸ್ ಅಂತಂದರೆ ಇದೆಲ್ಲ ನೀರೆಲ್ಲ ಮಿಕ್ಸ್ ಮಾಡಿ ಇದ್ದಾದಮೇಲೆ ಅಕ್ಕಿನ ತೊಳೆದು ಹಾಕ್ಕೊಂಡ್ಮೇಲೆ ಲಾಸ್ಟಿಗೆ ಇನ್ನೇನು ನೀವು ಲಿಡ್ ಕ್ಲೋಸ್ ಮಾಡ್ತೀವಿ ಅನ್ನುವಾಗ ತೆಗೆದಿಟ್ಕೊಂಡಿರೋ ಮೊಟ್ಟೆನ ಅದಕ್ಕೆ ಹಾಕ್ಬಿಟ್ಟು ಬಾಯಿ ಮುಚ್ಚಿ, ಯಾಕಂದರೆ ಮೊಟ್ಟೆ ಮೇಲ್ಗಡೆನೇ ಸಿಗುತ್ತೆ ನಿಮಗೆ, ಇಲ್ಲ ಅಂತಂದರೆ ಕೆಳಗಡೆ ಹೋಗಿ ಮಿಕ್ಸ್ ಆಗಿಬಿಡುತ್ತೆ. ನೀವು ಮತ್ತೆ ಅದನ್ನ ಒಂದು ಸತಿ ತಿರುಗಿಸೋಕೆ ಹೋಗಿ ಆವಾಗಲೂ ಕೂಡ ಮೊಟ್ಟೆ ಎಲ್ಲ ತುಂಬ ಮಿಕ್ಸ್ ಆಗಿ ಒಡೆದೋಗ್ಬಿಡೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಮೊಟ್ಟೆಗಳು ಸಿಗೋದೇ ಇಲ್ಲ ಕೈಗೆ, ಆ ಥರ ಆಗುತ್ತೆ. ಅದೆಲ್ಲ ಆದಮೇಲೆ ನಾನು ಅದನ್ನು ಮಿಕ್ಸ್ ಮಾಡಿಟ್ಮೇಲೆ ಈ ಕಡೆ ಸ್ವಲ್ಪ ಬೋಂಡಕ್ಕೂ ಕೂಡ ಕಲಸಿಟ್ಟಿದ್ದೆ. ಇವಾಗ ಅದು ರೆಡಿ ಆಗೋಷ್ಟು ಸ್ವಲ್ಪ ಎಲ್ಲ ರಸ್ಕೊಂಡಿರ್ತಾರೆ, ಕಣ್ಣಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದಾರೆ ಅಂತಂದ್ಬಿಟ್ಟು ಬೋಂಡ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ಬೋಂಡ ಹಾಕೋಣ ಅಂದ್ಬಿಟ್ಟು ಕಲಿಸ್ಕೊಂಡೆ. ನಾನೇನು ಜಾಸ್ತಿ ಎಣ್ಣೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ, ಬೋಂಡಕ್ಕೆಲ್ಲ ಸ್ವಲ್ಪನೇ ಬಿಟ್ಕೊಂಡು. ನಾನು ಮುಖಕ್ಕೆಲ್ಲ ಸಿಡಿದ್ಬಿಡೋದ್ರಿಂದ ಭಯ, ನಮ್ಮ ಯಜಮಾನ್ ಒಂದ್ಸತಿ ಕೈ ಮೇಲೆ ಹಾಕ್ಕೊಂಡು ಅದೊಂದು ಪೆಟ್ಟಾಗೈತೆ ಅವರಿಗೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ಬಿಟ್ಕೊಂಡು ಈ ಥರ ಮಾಡಿ ಕೊಟ್ಟೆ, ಎಲ್ಲರೂ ಕೂಡ ತಿಂದ್ಕೊಂಡ್ರು. ಈಗ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ, ಕುಕ್ಕರ್ನ ಕ್ಯಾಪ್ನ ಓಪನ್ ಮಾಡ್ತಾಯಿದ್ದೀನಿ, ನೋಡ್ಬೋದು ಇಲ್ಲಿ ನೀವು. ಪರ್ಫೆಕ್ಟಾಗಿ ಬಂದಿತ್ತು. ನಿಜವಾಗ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ನಾನಿಲ್ಲಿ ಹಾಕಿರೋ ಮೊಟ್ಟೆ ಮೇಲೇ ಬಂದಿದೆ. ಫಸ್ಟು ಮೊಟ್ಟೆನ ಈ ಥರ ತಕ್ಕೊಂಬಿಡ್ರಿ, ಯಾಕಂತಂದರೆ ತಿರುಗಿಸೋಕೆ ಹೋದರೆ ಫುಲ್ಲೆಲ್ಲ ಒಡೆದೋಗ್ಬಿಡುತ್ತೆ, ಪೀಸ್ ಆಗೋಗ್ಬಿಡುತ್ತೆ, ಸಿಗೋಲ್ಲ ನಿಮಗೆ. ನಾನು ಈ ಥರ ಮೇಲ್ಗಡೆ ಹಾಕ್ಕೊಂಡು ತಕ್ಕೊಂಬಿಡ್ತೀನಿ, ಯಾಕಂದರೆ ನಾವು ಪ್ಲೇಟಿಗೆ ಹಾಕ್ಕೊಡುವಾಗ ಎಲ್ಲರಿಗೂ ಎಷ್ಟೆಷ್ಟು ಮೊಟ್ಟೆ ಹಾಕಿದ್ವು ಅಷ್ಟು ಮೊಟ್ಟೆನೇ ತಕ್ಕೊಳ್ಬೋದು, ಕ್ಲೀನಾಗಿರುತ್ತೆ. ಬಟ್ ರೈಸ್ ಮಾತ್ರ ಸಖತ್ತಾಗಿ ಬಂದಿತ್ತು. ಮೊಟ್ಟೆನೇ ಬೇಡ, ಇದು ಎಗ್ ಬಿರಿಯಾನಿಗಿಂತ ಸಖತ್ತಾಗಿ ಬಂದಿತ್ತು. ದಮ್ ಬಿರಿಯಾನಿ ಥರನೇ ಟೇಸ್ಟಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಕೆಲವ್ರಿಗೆ ಅಂಗಡಿ ಪೌಡ್ರು ಯೂಸ್ ಮಾಡಿರಲ್ಲ ಅಂಥವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸುತ್ತೆ, ಬಟ್ ಯೂಸ್ ಮಾಡಿರೋರ್ಗೆ ಒಂಥರ ಅನಿಸುತ್ತೆ. ಬಟ್ ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಫುಲ್ ಕೆಳಗಿಂದ ಮೇಲವರೆಗೂ ಕೂಡ ಫುಲ್ ಪರ್ಫೆಕ್ಟಾಗಿ ಮಿಕ್ಸ್ ಆಗಿತ್ತು. ನಾನು ದಮ್ ಕಟ್ಟಿಸಿ ಹಾಕಿದ್ದೆ ಲಾಸ್ಟಲ್ಲಿ ನಾನು ಕುಕ್ಕರ್ದು ಕ್ಯಾಪು.
ಹುಡುಗುಡಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.